ವೆಲ್ಕಮ್ ಟು ನಮ್ಮನೆ ಊಟ. ನಮಸ್ಕಾರ ವೀಕ್ಷಕರೇ, ಗಣೇಶ ಚತುರ್ಥಿ ಬಂತು. ಸೊ ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಆರೋಗ್ಯ ಮತ್ತು ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದು ವಿದ್ಯಾವಿನಾಯಕನ ಗಣಪನ ಫೇವ್ರೆಟ್ ಮೋದಕ ಮತ್ತು ಕಡುಬು. ಇವೆರಡನ್ನು ಹಬೆಯಲ್ಲಿ ಬೇಯಿಸದೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಹಾಗಾದ್ರೆ ಬನ್ನಿ, ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ರೆಸಿಪಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ತುರಿದಿರ್ತಕ್ಕಂತಹ ತೆಂಗಿನ ತುರಿ, 1 ಕಪ್ಪು ಪುಡಿ ಮಾಡಿರ್ತಕ್ಕಂತಹ ಬೆಲ್ಲ, 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಹಾಗೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ನಂತರ ಕಾಯಿ ತುರಿ ಹಾಕೊಂಡು ಕಾಯಿ ತುರಿನ ತುಪ್ಪದಲ್ಲಿ 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಪುಡಿ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಕರಗೋವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಬೆಲ್ಲ ಕರಗಲಿಕ್ಕೆ ಸ್ಟಾರ್ಟ್ ಆಯ್ತು. ನಿಮ್ಗೆ ಬೆಲ್ಲ ಕರಗದಾಗ ಇದು ಸ್ಟಫಿಂಗು ತೆಳ್ಳಗಾಗ್ತಾ ಇದೆ ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಮತ್ತೆ ಗಸಗಸೆ ಹಾಕೊಂಡು ಜಸ್ಟ್ ಇದನ್ನ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೇನು ಬರ್ಫಿ ತರ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ಸೊ ಇದು ಈಗ ಸ್ಟಫಿಂಗ್ ರೆಡಿ ಆಗಿದೆ. ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ. ಈಗ ಒಂದು ಪಾತ್ರೆಗೆ ನಾನು 2.5 ಕಪ್ ನೀರು ಹಾಕ್ತಾ ಇದ್ದೀನಿ. ಯಾಕಂದ್ರೆ 1 ಕಪ್ ಅಕ್ಕಿ ಹಿಟ್ಟು ತಗೊಂಡಿರೋದ್ರಿಂದ 2.5 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಈ ನೀರೇನು ಈಗ ಚೆನ್ನಾಗಿ ಕುದಿ ಬರಬೇಕು. ಈಗ 1 ಚಿಟಿಕೆ ಉಪ್ಪು ಹಾಕೊಳ್ಳೋಣ. ನಂತರ 2 ಸ್ಪೂನು ತುಪ್ಪ ಹಾಕೊಳ್ಳೋಣ. 1 ಸ್ಪೂನು ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕೊಂಡು ಇದನ್ನ ಯಾವ್ದಾದ್ರು ಈ ತರ ಎಗ್ ಬೀಟರ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವೇನು ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ತೀವಲ್ಲ, ಅದು ನಿಮಗೆ ಗಂಟಾಗೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ನೀರು ಕುದೀತಾ ಇರ್ಬೇಕಾದ್ರೆ ಮಾತ್ರ ನಾವು ಅಕ್ಕಿ ಹಿಟ್ಟು ಹಾಕ್ಬೇಕು. ಅವಾಗ ನಮಗೆ ಅಕ್ಕಿ ಹಿಟ್ಟಿನ ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ, ಏನಿಲ್ಲ ಅಂದ್ರೂ 5 ಮಿನಿಟ್ಸ್ ಇದೇ ರೀತಿ ಕುದಿಬೇಕು. ಫ್ಲೇಮನ್ನೇನು ಕಮ್ಮಿ ಮಾಡ್ಕೊಳಕ್ ಹೋಗ್ಬೇಡಿ, ಚೆನ್ನಾಗೆ ಕುದಿಬೇಕು. ಈ ರೀತಿ ಚೆನ್ನಾಗಿ ಕುದ್ದು ಮುದ್ದೆ ಮಾಡೋದ್ರಿಂದ ನಾವು ಕಡುಬು ಮತ್ತೆ ಮೋದಕನ ಮತ್ತೆ ಸ್ಟೀಮಲ್ಲಿ ಬೇಯಿಸೋ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ಇದರಲ್ಲೇ ಅಕ್ಕಿ ಹಿಟ್ಟು ತುಂಬಾನೇ ಚೆನ್ನಾಗಿ ಬೆಂದಿರೋದ್ರಿಂದ ಸ್ಟೀಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈಗ 5 ಮಿನಿಟ್ಸ್ ಆಗಿದೆ. ಇದನ್ನ ನಾವು ಮುದ್ದೆ ಹೇಗೆ ತಿರುತ್ತೀವಲ್ಲ ಅದೇ ರೀತಿ ಮಾಡ್ಕೋಬೇಕು. ಚೆನ್ನಾಗಿ ಗಂಟಿಲ್ದಂಗೆ ಈ ರೀತಿ ಚೆನ್ನಾಗಿ ಕಲ್ಸ್ಕೋಬೇಕು. ನೋಡಿ, ಕಲಸಿದಾದ ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕೊಂಡು ಮತ್ತೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಜಸ್ಟ್ 2 ಮಿನಿಟ್ಸು ಸಿಮ್ಮಲ್ಲಿ ಇಡೋಣ. ಬರ್ನ್ ಮಾಡ್ಕೊಳಕ್ ಹೋಗಬೇಡಿ, ಜಸ್ಟ್ ಸಿಮ್ಮಲ್ಲಿ ಇರಲಿ. ನೋಡಿ, 2 ಮಿನಿಟ್ಸ್ ಆಗಿದೆ. ಈಗ ಇದು ಮುದ್ದೆ ರೆಡಿ ಆಗಿದೆ. ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಕೈಗೇನಾದ್ರೂ ತುಪ್ಪ ಸೋರ್ಕೊಂಡು ಈ ರೀತಿ ಇನ್ನೊಂದ್ಸರಿ ಚೆನ್ನಾಗಿ ಮಿದ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿದಿಬೇಕು, ಅವಾಗ ಗಂಟು ಆಗೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ರೆಡಿ ಆಗಿದೆ. ಈ ಹಿಟ್ಟು ಒಣಗಬಾರ್ದು, ಅದರಿಂದ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಇಟ್ಕೋಬೇಕು ಯಾವಾಗಲೂ. ಸೊ ಈಗ ನಾವು ಮೋದಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಮೋದಕ ಮಾಡಲಿಕ್ಕೆ ಮೌಲ್ಡ್ ಇದೆ. ಸೊ ನಿಮ್ಮ ಹತ್ರ ಮೋದಕ ಮಾಡೋಕ್ಕೆ ಮೌಲ್ಡ್ ಇಲ್ಲ ಅಂದರೆ ಜಸ್ಟ್ ಕಡುಬೆ ಮಾಡ್ಕೋಬೋದು. ನಾವು ದೇವ್ರ ನೈವೇದ್ಯಕ್ಕೆ ಯಾವುದಾದ್ರೂ ಆಗುತ್ತೆ. ಸೊ ಅದನ್ನು ಆಮೇಲೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ಈಗ ಮೌಲ್ಡ್ ಮಧ್ಯದಲ್ಲಿ ನಾವು ಏನು ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡು ಅದನ್ನು ಸುತ್ತ ಪ್ರೆಸ್ ಮಾಡ್ಕೊಳ್ಳೋಣ. ಇನ್ ಕೇಸ್ ನಿಮಗೆ ಹಿಟ್ಟು ಕೈಗೆ ಅಂಟ್ತಾ ಇದ್ದರೆ ಕೈಯನ್ನು ತುಪ್ಪದಲ್ಲೋ ಅಥವಾ ಎಣ್ಣೆಯಲ್ಲೋ, ಈವನ್ ಹಿಟ್ಟಲ್ಲೂ ಸಹ ಒಂದ್ಸರಿ ಹತ್ಕೊಂಡು ಈ ರೀತಿ ಸುತ್ತ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಮಧ್ಯದಲ್ಲಿ ಏನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ. ನಂತರ ಅದನ್ನ ಕವರ್ ಮಾಡಲಿಕ್ಕೆ ಮೇಲ್ಗಡೆ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಇಟ್ಕೊಳ್ಳೋಣ. ಏನಾದರೂ ಹಿಟ್ಟು ಎಕ್ಸ್ಟ್ರಾ ಇತ್ತು ಅಂದರೆ ಅದನ್ನು ತಕ್ಕೊಳ್ಳಿ. ನೋಡಿ, ನೀಟಾಗಿ ಬಂದಿದೆ ಈಗ. ಸೊ ಬನ್ನಿ, ಈಗ ಮೌಲ್ಡ್ ತೆಗಿಯೋಣ. ವಾವ್, ತುಂಬಾನೇ ಚೆನ್ನಾಗಿ ಬಂದಿದೆ. ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ. ಈಗ ಮೋದಕ ರೆಡಿ ಆಯಿತು. ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ಮೋದಕನ ನೀವೇನಾದರೂ ಇಡಬೇಕಾದ್ರೆ ಅದಕ್ಕೆ ಪ್ಲೇಟ್ಗೆ ಅಥವಾ ಬಾಳೆ ಎಲೆಗೆ ಏನಾದರೂ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರಿ ಇಡಿ, ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದನ್ನು ನೀವೀಗ ಸ್ಟೀಮ್ ಮಾಡೋ ಅವಶ್ಯಕತೆನೇ ಇಲ್ಲ. ಮೋದಕ ರೆಡಿಯಾಗಿದೆ. ಬನ್ನಿ, ಈಗ ಕಡುಬು ಮಾಡೋಣ. ಕಡುಬು ಮಾಡಲಿಕ್ಕೆ ಈ ರೀತಿ ನನ್ನ ಹತ್ರ ಅದು ಪ್ರೆಸ್ಸರ್ ಇದೆ, ಅದು ಎಲೆ ತೆಗಿಲಿಕ್ಕೆ. ಸೊ
ಸೊ ನಿಮ್ಮ ಹತ್ರ ಈ ಪ್ರೆಸರ್ ಇಲ್ಲ ಅಂದರೆ ಜಸ್ಟ್ ನೀವು ಕೈಯಲ್ಲೇ ಸಹ ಮಾಡ್ಕೋಬಹುದು. ನೋಡಿ 2 ಪಾರ್ಚ್ಮೆಂಟ್ ಪೇಪರ್ ತಗೊಂಡಿದ್ದೀನಿ, ಹಿಟ್ಟು ಪ್ರೆಸರ್ಗೆ ಅಂಟಬಾರ್ದು ಅಂತ. ಪಾರ್ಚ್ಮೆಂಟ್ ಪೇಪರ್ ಇಲ್ಲ ಅಂದರೆ ಜಸ್ಟ್ ನೀವು ಬೇಕಂದ್ರೆ ನಾರ್ಮಲ್ ಯಾವುದಾದ್ರೂ ಹಿಟ್ಟಿನ ಪಾಕೆಟೋ ಅಥವಾ ಎಣ್ಣೆ ಪಾಕೆಟನ್ನು ಯೂಸ್ ಮಾಡ್ಕೋಬಹುದು. ಈಗ ನಿಮಗೆ ಬೇಕಾದಷ್ಟು ಹಿಟ್ಟನ್ನು ಉಂಡೆ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಪಾರ್ಚ್ಮೆಂಟ್ ಪೇಪರ್ ಇಟ್ಟು ಅದ್ರ ಮೇಲ್ಗಡೆ ಹಿಟ್ಟನ್ನಿಟ್ಟು ಮತ್ತೊಂದು ಪಾರ್ಚ್ಮೆಂಟ್ ಪೇಪರ್ ಮುಚ್ಚಿ ಈಗ ಕ್ಲೋಸ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. ಆದಷ್ಟು ಎಲೆ ಸ್ವಲ್ಪ ದಪ್ಪ ಇರಲಿ, ತೀರಾ ಚಪಾತಿ ಥರ ತೆಳ್ಳಗಿರಬಾರ್ದು, ಸ್ವಲ್ಪ ತಿಕ್ಕಾಗೇ ಇರಬೇಕು. ಇದು ನೋಡಿ ಈಗ ರೆಡಿ ಆಯಿತು, ಇಷ್ಟು ತಿಕ್ಕಾಗಿರಬೇಕು. ಇದರ ಮಧ್ಯಕ್ಕೆ ನಾವೇನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಸ್ಟಫಿಂಗನ್ನು ಇಟ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ನೋಡಿ ಎರಡೂ ಸೈಡಿಂದ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡು ಸೈಡಲ್ಲಿ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡೋಣ, ತುಂಬ ಹಾರ್ಡಾಗಿ ಪ್ರೆಸ್ ಮಾಡ್ಕೊಳ್ಬೇಡಿ. ನೋಡಿ ಈಗ ನಮಗೆ ಕಡುಬು ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣೋಕ್ಕೆ ಈ ಫೋರ್ಕ್ ತಗೊಂಡ್ಬಿಟ್ಟು ಈ ರೀತಿ ಸುತ್ತ ಡಿಸೈನ್ ಮಾಡ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಏನಾದರೂ ಅನ್ಇವನ್ ಆಗಿರುತ್ತಲ್ಲ ಅದನ್ನೆಲ್ಲ ಈ ರೀತಿ ಯಾವುದಾದ್ರೂ ಒಂದು ಕಟ್ಟರಿಂದ ಕಟ್ ಮಾಡ್ಕೊಳ್ಳೋಣ. ನೋಡಿ ಕಡುಬು ತುಂಬ ಚೆನ್ನಾಗಿ ರೆಡಿ ಆಯಿತು. ಈಗ ಈ ಪ್ರೆಸ್ಸರ್ ಇಲ್ದಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಅದಕ್ಕೆ ಈ ರೀತಿ ಒಂದು ಉಂಡೆ ಮಾಡಿಕೊಂಡು ಕೈಯಲ್ಲಿ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ ಹಿಟ್ಟಿಂದ. ನಂತರ ಒಂದು ಪೇಪರ್ ಮೇಲೆ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು, ಇದು ನಿಮಗೆ ಕಂಫರ್ಟಬಲ್ ಆಗಿಲ್ಲ ಅಂದರೆ ಈ ರೀತಿ ಇನ್ನೊಂದು ಮೇಲ್ಗಡೆ ಪೇಪರ್ ಇಟ್ಕೊಂಡ್ಬಿಟ್ಟು ಏನು ನೀವು ಇದು ಚಪಾತಿ ಉಜ್ಜೋದು ರತುಡಿ ಬರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಮಧ್ಯಕ್ಕೆ ಸ್ಟಫಿಂಗ್ ಇಟ್ಕೊಂಡ್ಬಿಟ್ಟು ಸೇಮ್ ರಿಪೀಟ್ ಮಾಡಬೇಕು ಪ್ರೋಸೆಸನ್ನು. ಇದೇ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಏನಿರುತ್ತೆ ಎಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಯಾವುದೇ ರೀತಿ ಮೌಲ್ಡ್ ಇಲ್ದಲೇ ನಮಗೆ ಕಡುಬು ರೆಡಿ ಆಯಿತು. ಸೊ ಕಡುಬು ಮತ್ತು ಮೋದಕ ಎರಡೂ ರೆಡಿ ಆಗಿದೆ. ಇದನ್ನು ನೀವು ಸ್ಟೀಮ್ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ನೀವು ಸ್ಟೀಮ್ ಮಾಡಬೇಕಂದ್ರೆ ಪ್ರೋಸೆಸನ್ನು ತೋರಿಸ್ತೀನಿ ಬನ್ನಿ. ಜಸ್ಟ್ ಈ ರೀತಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಯಾವುದಾದ್ರೂ ಸ್ಟೀಮ್ ಮಾಡೋದು ಸ್ಟ್ಯಾಂಡನ್ನು ಇಟ್ಕೊಳ್ಳಿ. ನೀವು ಬೇಕಂದರೆ ಇಡ್ಲಿ ಪಾತ್ರೆನೇ ಯೂಸ್ ಮಾಡ್ಕೋಬಹುದು. ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟು ಅಥವಾ ಯಾವುದಾದ್ರೂ ಬಾಳೆ ಎಲೆ ಇಟ್ಬಿಟ್ಟು ಏನು ಮೋದಕ ಮತ್ತೆ ಕಡುಬು ಮಾಡ್ಕೊಂಡಿರ್ತೀವಲ್ಲ ಎರಡನ್ನು ಸಹ ಇಡೋಣ ಇದರಲ್ಲಿ. ಜಸ್ಟ್ ಇದನ್ನ ನಾವೀಗ ಒಂದು 3 ಮಿನಿಟ್ಸು ಸ್ಟೀಮ್ ಮಾಡಿದರೆ ಸಾಕು, ರೆಡಿ ಆಗುತ್ತೆ, ತುಂಬ ಹೊತ್ತೇನು ತಗೊಳ್ಳಲ್ಲ. ನೋಡಿ 3 ಮಿನಿಟ್ಸ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಇರ್ಬೇಕಾದ್ರೆ ಇದನ್ನ ತೆಗಿಯಕ್ಕೆ ಹೋಗಬೇಡಿ, ಎಲ್ಲ ಕಟ್ಟಾಗುತ್ತೆ. ಒಂದು 10 ಮಿನಿಟ್ಸ್ ತಣ್ಣಗಾಗಲಿ ಇದು. ನೋಡಿ ತಣ್ಣಗಾಗಿದೆ, ಈಗ ರೆಡಿ ಆಗಿದೆ. ನಿಮಗೆ ರುಚಿಯಾಗಿರ್ತಕ್ಕಂಥ ಮೋದಕ ಮತ್ತು ಕಡುಬು ಈಸ್ ರೆಡಿ ಟು ಸರ್ವ್. ನಿಮಗೆ ನನ್ನ ವಿಡಿಯೋಸ್ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.